ದೇಶದ ಶಿಕ್ಷಣ ವ್ಯವಸ್ಥೆಗೆ ಮಕ್ಕಳು ಸಫರ್ ಆಗ್ತಾ ಇದ್ದಾರಲ್ಲ. ಹೌದು, ಈಗ ನೀಟಿನ ಪ್ರಶ್ನೆ ಪತ್ರಿಕೆ ಸೋರಿದ ಹಿನ್ನೆಲೆಯಲ್ಲಿ ಒಂದಷ್ಟು ಗೊಂದಲ ಆದ ಸತ್ಯ, ಎಲ್ರಿಗೂ ನೋವಿದೆ, ಅದು ಕೇಂದ್ರಕ್ಕೂ ನೋವಿದೆ. ಇಂಥ ಪ್ರಕರಣಗಳಾದಾಗ ಅನೇಕ ಸಾರಿ ಆ ತಪ್ಪಿತಸ್ಥರ ಪರವಾಗಿ ನಿಂತಂಥ ಉದಾಹರಣೆಗಳು ರಾಜ್ಯದಲ್ಲಿದೆ. ಆದರೆ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿದೆ ಅಂತ ಸುದ್ದಿ ತೆಗೆದ ತಕ್ಷಣ ಸರ್ಕಾರ ಆ ಪರೀಕ್ಷೆಯನ್ನು ರದ್ದುಪಡಿಸಿದೆ. CBI ತನಿಖೆ ಮಾಡಲಿಕ್ಕೆ ಬೇಕಾದಂಥ ಕ್ರಮ ತಗೊಂಡಿದೆ. ಕೆಲವು ಆರೋಪಿಗಳನ್ನು ಬಂಧನ ಮಾಡಿದೆ. ವಿಶೇಷ ಯಾವುದೇ ಶುಲ್ಕ ಇಲ್ಲದೆ ಮರುಪರೀಕ್ಷೆಯನ್ನು ಮಕ್ಕಳಿಗೆ ಮಾಡ್ತೇನೆ ಅಂತ ಭರವಸೆ ಕೊಟ್ಟಿದೆ ಮತ್ತು ಆ ಅನುಷ್ಠಾನ ಮಾಡ್ತಾ ಇದೆ. ಹಾಗಾಗಿ ಅಲ್ಲಿ ಲೋಪ ಆಗಿದ್ದು ಸತ್ಯ. ಲೋಪ ಆಗಿದೆ ಅನ್ನುವ ಕಾರಣಕ್ಕೆ ತಕ್ಷಣ CBI ತನಿಖೆ ಮಾಡಿ ಆರೋಪಿಗಳನ್ನೆಲ್ಲ ಬಂಧಿಸಿ ಇನ್ನು ಮುಂದೆ ಅಂಥ ಕ್ರಮ ಆಗಬಾರ್ದು ಅನ್ನುವಂಥ ಒಂದು ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ಕೈ ಇಕ್ಕಿ ಶುಲ್ಕರಹಿತವಾಗಿ ಮಕ್ಕಳಿಗೆ ಮತ್ತೊಂದು ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಕೇಂದ್ರ ಸರ್ಕಾರವನ್ನು ದೂರಲಿಕ್ಕೆ ಆಗೋದಿಲ್ಲ. ಇವತ್ತು ನೀವು ಲೋಕಸಭಾ ಆಯೋಗ ತಗೊಂಡ್ರೆ ಕರ್ನಾಟಕದಲ್ಲಿ ಆ ಅನಾಹುತಗಳನ್ನೆಲ್ಲ ನೋಡಿದರೆ ಅವ್ರ ಪರವಾಗಿ ಸರ್ಕಾರ ನಿಂತುಬಿಟ್ಟಿದೆ. ಆದರೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಗೊತ್ತಾದ ತಕ್ಷಣ ಕ್ರಮ ಕೈಗೊಳ್ಳಲಾಗಿದೆ, CBI ತನಿಖೆ ಮಾಡಲಾಗಿದೆ, ಆರೋಪಿಗಳನ್ನು ಬಂಧಿಸಲಾಗಿದೆ, ನಿಶ್ಚರ್ಥವಾದ ಶುಲ್ಕಕ್ಕೆ ಮತ್ತೆ ಮಕ್ಕಳಿಗೆ ಪರೀಕ್ಷೆಯನ್ನು ಕಟ್ಟುವಂಥ ವ್ಯವಸ್ಥೆಗಳಾಗಿದೆ. ಹಾಗಾಗಿ ಇನ್ನು ಕೇಂದ್ರ ಸರ್ಕಾರವನ್ನು ದೂರಲಿಕ್ಕೆ ಆಗೋದಿಲ್ಲ. ಅಲ್ಲಿ ತಪ್ಪಾಗಿದೆ ಅಂದರೆ ಯಾರೋ ವಂಚಕರು, ಮೋಸಗಾರರು, ಈ ಅನಾಹುತಗಳನ್ನು ಮಾಡುವವರು, ವಿಕಾರ ಮನಸ್ಸಿನವರು ಇಂಥ ಕೆಟ್ಟದನ್ನು ಮಾಡಿರ್ತಾರೆ, ಅವ್ರನ್ನ ಬಂಧನ ಮಾಡುವಂಥ ಕೆಲಸ ಮಾಡಿದೆ. ಮತ್ತೊಮ್ಮೆ ಮಕ್ಕಳಿಗೆ ಅವಕಾಶಗಳು ಮಾಡಿಕೊಟ್ಟಿದೆ. ಈ ಪಾರದರ್ಶಕತೆಯನ್ನು ಕಾಯ್ದುಕೊಂಡದಕ್ಕೋಸ್ಕರ ಕೇಂದ್ರ ಸರ್ಕಾರ ಅಭಿನಂದನಾರ್ಹ ಅಂತ ಅನಿಸಿದೆ. ದೇಶದ ಶಿಕ್ಷಣ ವ್ಯವಸ್ಥೆಗೆ ಮಕ್ಕಳು ಸಫರ್ ಆಗ್ತಾ ಇದ್ದಾರಲ್ಲ. ಹೌದು, ಈಗ ನೀಟಿನ ಪ್ರಶ್ನೆ ಪತ್ರಿಕೆ ಸೋರಿದ ಹಿನ್ನೆಲೆಯಲ್ಲಿ ಒಂದಷ್ಟು ಗೊಂದಲ ಆದ ಸತ್ಯ, ಎಲ್ರಿಗೂ ನೋವಿದೆ, ಅದು ಕೇಂದ್ರಕ್ಕೂ ನೋವಿದೆ. ಇಂಥ ಪ್ರಕರಣಗಳಾದಾಗ ಅನೇಕ ಸಾರಿ ಆ ತಪ್ಪಿತಸ್ಥರ ಪರವಾಗಿ ನಿಂತಂಥ ಉದಾಹರಣೆಗಳು ರಾಜ್ಯದಲ್ಲಿದೆ. ಆದರೆ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿದೆ ಅಂತ ಸುದ್ದಿ ತೆಗೆದ ತಕ್ಷಣ ಸರ್ಕಾರ ಆ ಪರೀಕ್ಷೆಯನ್ನು ರದ್ದುಪಡಿಸಿದೆ. CBI ತನಿಖೆ ಮಾಡಲಿಕ್ಕೆ ಬೇಕಾದಂಥ ಕ್ರಮ ತಗೊಂಡಿದೆ. ಕೆಲವು ಆರೋಪಿಗಳನ್ನು ಬಂಧನ ಮಾಡಿದೆ. ವಿಶೇಷ ಯಾವುದೇ ಶುಲ್ಕ ಇಲ್ಲದೆ ಮರುಪರೀಕ್ಷೆಯನ್ನು ಮಕ್ಕಳಿಗೆ ಮಾಡ್ತೇನೆ ಅಂತ ಭರವಸೆ ಕೊಟ್ಟಿದೆ ಮತ್ತು ಆ ಅನುಷ್ಠಾನ ಮಾಡ್ತಾ ಇದೆ. ಹಾಗಾಗಿ ಅಲ್ಲಿ ಲೋಪ ಆಗಿದ್ದು ಸತ್ಯ. ಲೋಪ ಆಗಿದೆ ಅನ್ನುವ ಕಾರಣಕ್ಕೆ ತಕ್ಷಣ CBI ತನಿಖೆ ಮಾಡಿ ಆರೋಪಿಗಳನ್ನೆಲ್ಲ ಬಂಧಿಸಿ ಇನ್ನು ಮುಂದೆ ಅಂಥ ಕ್ರಮ ಆಗಬಾರ್ದು ಅನ್ನುವಂಥ ಒಂದು ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ಕೈ ಇಕ್ಕಿ ಶುಲ್ಕರಹಿತವಾಗಿ ಮಕ್ಕಳಿಗೆ ಮತ್ತೊಂದು ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಕೇಂದ್ರ ಸರ್ಕಾರವನ್ನು ದೂರಲಿಕ್ಕೆ ಆಗೋದಿಲ್ಲ. ಇವತ್ತು ನೀವು ಲೋಕಸಭಾ ಆಯೋಗ ತಗೊಂಡ್ರೆ ಕರ್ನಾಟಕದಲ್ಲಿ ಆ ಅನಾಹುತಗಳನ್ನೆಲ್ಲ ನೋಡಿದರೆ ಅವ್ರ ಪರವಾಗಿ ಸರ್ಕಾರ ನಿಂತುಬಿಟ್ಟಿದೆ. ಆದರೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಗೊತ್ತಾದ ತಕ್ಷಣ ಕ್ರಮ ಕೈಗೊಳ್ಳಲಾಗಿದೆ, CBI ತನಿಖೆ ಮಾಡಲಾಗಿದೆ, ಆರೋಪಿಗಳನ್ನು ಬಂಧಿಸಲಾಗಿದೆ, ನಿಶ್ಚರ್ಥವಾದ ಶುಲ್ಕಕ್ಕೆ ಮತ್ತೆ ಮಕ್ಕಳಿಗೆ ಪರೀಕ್ಷೆಯನ್ನು ಕಟ್ಟುವಂಥ ವ್ಯವಸ್ಥೆಗಳಾಗಿದೆ. ಹಾಗಾಗಿ ಇನ್ನು ಕೇಂದ್ರ ಸರ್ಕಾರವನ್ನು ದೂರಲಿಕ್ಕೆ ಆಗೋದಿಲ್ಲ. ಅಲ್ಲಿ ತಪ್ಪಾಗಿದೆ ಅಂದರೆ ಯಾರೋ ವಂಚಕರು, ಮೋಸಗಾರರು, ಈ ಅನಾಹುತಗಳನ್ನು ಮಾಡುವವರು, ವಿಕಾರ ಮನಸ್ಸಿನವರು ಇಂಥ ಕೆಟ್ಟದನ್ನು ಮಾಡಿರ್ತಾರೆ, ಅವ್ರನ್ನ ಬಂಧನ ಮಾಡುವಂಥ ಕೆಲಸ ಮಾಡಿದೆ. ಮತ್ತೊಮ್ಮೆ ಮಕ್ಕಳಿಗೆ ಅವಕಾಶಗಳು ಮಾಡಿಕೊಟ್ಟಿದೆ. ಈ ಪಾರದರ್ಶಕತೆಯನ್ನು ಕಾಯ್ದುಕೊಂಡದಕ್ಕೋಸ್ಕರ ಕೇಂದ್ರ ಸರ್ಕಾರ ಅಭಿನಂದನಾರ್ಹ ಅಂತ ಅನಿಸಿದೆ.